Dear students, welcome to the online classes of chemistry. So here, today we will discuss about an important unit called atomic mass. So here, what is atomic mass? Atomic mass ಅಂತಂದ್ರೆ ಪರಮಾಣು ದ್ರವ್ಯರಾಶಿ. ಇದಕ್ಕೆ ನಾವು ಪರಮಾಣು ದ್ರವ್ಯರಾಶಿ ಅಂತ ಕರಿತೀವಿ ನಾವು. ಇದು ಪರಮಾಣು ದ್ರವ್ಯರಾಶಿಯನ್ನು ನಾವು ಯಾವ ರೀತಿ ಕಂಡುಹಿಡಿತೀವಿ ನಾವು? ಜನರಲ್ ಆಗಿ ನಾವೇನು ಹೇಳ್ತೀವಿ ನಾವು ಇಲ್ಲಿ ಮಾಸ್ ಆಫ್ ಆನ್ ಆಟಮ್ ಅಂತಂದ್ರೆ ಸೊ ಇಟ್ ಈಸ್ ದ ಮಾಸ್ ಆಫ್ ದಟ್ ಈಸ್ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್ ಅಂತ ಹೇಳ್ತಾರೆ. ನ್ಯೂಕ್ಲಿಯಸ್ನಲ್ಲಿ ಇರ್ತಕ್ಕಂಥ ಪ್ರೋಟಾನ್ಗಳು ಮತ್ತು ನ್ಯೂಟ್ರಾನ್ಗಳ ಸಂಖ್ಯೆ ಏನೇನದಲ್ಲ ಸೊ ಇಟ್ ಈಸ್ ಅವುಗಳ ಮಾಸ್ ದ್ರವ್ಯರಾಶಿಯನ್ನು ತೆಗೆದ ಮೇಲೆ ಅದಕ್ಕೆ ಅಟಾಮಿಕ್ ಮಾಸ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ದ ಮಾಸ್ ಆಫ್ ಆನ್ ಆಟಮ್ ಈಸ್ ಎಂಟೈರ್ಲಿ ದಟ್ ಈಸ್ ಕಾನ್ಸಂಟ್ರೇಟೆಡ್ ಇನ್ ದ ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ. ಇದು ಜನರಲ್ ಆಗಿ ಒಂದು ವೇಳೆ ಏನದಲ್ಲ ಸೊ ಇಟ್ ಈಸ್ ಅಟಾಮಿಕ್ ಮಾಸನ್ನು ನಾವು ಕೆಲವೊಂದು ಐಸೋಟೋಪ್ಗಳು ಅವುಗಳ ಅಟಾಮಿಕ್ ಮಾಸ್ ಫ್ರ್ಯಾಕ್ಷನ್ ಇರುತ್ತೆ. ಈಗ ಸಪೋಸ್ ಫಾರ್ ಎಕ್ಸಾಂಪಲ್ ಏನದಲ್ಲ ಹೈಡ್ರೋಜನ್ ಆಗಲಿ ಸೊ ಇಟ್ ಈಸ್ ಹೀಲಿಯಂ ಆಗಲಿ ಸೊ ಇಟ್ ಈಸ್ ಯಾವ ಆಟಮ್ಸದ್ದು ಐಸೋಟೋಪ್ಗಳು ಇರಲು ಅವುಗಳದ್ದು ಏನದಲ್ಲ ಅಟಾಮಿಕ್ ಮಾಸ್ ಏನದಲ್ಲ ಸೊ ಒಂದು ರೌಂಡ್ ಫಿಗರ್ನಲ್ಲಿ ಬರ್ತದೆ. ಆಮೇಲೆ ಯಾವ ಆಟಮ್ಸಲ್ಲಿ ಏನದಲ್ಲ ಐಸೋಟೋಪ್ಗಳು ಇರ್ತಾವೆ ಅಲ್ಲಿ ಏನದಲ್ಲ ಸೊ ಫ್ರ್ಯಾಕ್ಷನ್ಸ್ಗಳು ಬರ್ತಾವೆ. ಅದನ್ನ ಹೇಳ್ತೀನಿ ನಾ ನೆಕ್ಸ್ಟ್ ಏನದಲ್ಲ ಸೊ ಇಟ್ ಈಸ್ ಹಂಗಾರೆ ಅಟಾಮಿಕ್ ಮಾಸನ್ನು ಹೆಂಗೆ ಡಿಟರ್ಮೈನ್ ಮಾಡ್ತಾರೆ? ಸೊ ಲುಕ್ ಯರ್ ಸ್ಟೂಡೆಂಟ್ಸ್, ಎಲ್ಲದಕ್ಕಿಂತ ಫಸ್ಟ್ ಅಟಾಮಿಕ್ ಮಾಸನ್ನು ಅಥವಾ ಮಾಸ್ ಆಫ್ ಆನ್ ಆಟಮ್ it is very small, it is very very small and it is very difficult to determine because the atoms are very small, and due to that is this small size so it is very difficult to determine the atomic mass of an element. ಒಂದು ಅಟಾಮಿಕ್ ಮಾಸ್ ಆಫ್ ಅನ್ ಎಲಿಮೆಂಟ್ ಅನ್ನು ನಾವು ಡಿಟರ್ಮೈನ್ ಮಾಡಬೇಕಾದ್ರೆ ಬಹಳಷ್ಟು ತೊಂದರೆಗಳಾಗ್ತವೆ. ಯಾಕಂತಂದ್ರೆ ಅತಿ ಚಿಕ್ಕದಾಗಿರ್ತದೆ, ಅದಕ್ಕೇನಂದ್ರೆ ಮಾಸನ್ನು ತೆಗಿಲಿಕ್ಕೆ ಆಗಲ್ಲ. ಸೊ ಇಟ್ ಈಸ್ ಈಗಿನ ಕಾಲದಾಗ ನೋ ಡೇಸ್ ಇಟ್ ಈಸ್ ವೆರಿ ಈಸಿ ಟು ಆಕ್ಯುರೇಟ್ಲಿ ಟು ಡಿಟರ್ಮೈನ್ ದ ಅಟಾಮಿಕ್ ಮಾಸ್ ಆಫ್ ಅನ್ ಎಲಿಮೆಂಟ್. ವಿ ಕ್ಯಾನ್ ಡಿಟರ್ಮೈನ್ ಆಕ್ಯುರೇಟ್ಲಿ ದ ಅಟಾಮಿಕ್ ಮಾಸ್ ಆಫ್ ಅನ್ ಎಲಿಮೆಂಟ್ ಬೈ ಯೂಸಿಂಗ್ ಮಾಸ್ ಸ್ಪೆಕ್ಟ್ರೋಮೆಟ್ರಿ. ಇಟ್ ಈಸ್ ಅನ್ ಇನ್ಸ್ಟ್ರೂಮೆಂಟ್. ಈಗಿನ ಕಾಲದಾಗ ಏನದಲ್ಲ ನಾವು ಈಸಿಯಾಗಿ ಡಿಟರ್ಮೈನ್ ಮಾಡ್ಬೋದು. ಮಾಸ್ ಸ್ಪೆಕ್ಟ್ರೋಮೆಟ್ರಿಯನ್ನು ತಗೊಂಡು ಏನದಲ್ಲ ಅಟಾಮಿಕ್ ಮಾಸನ್ನು ಡಿಟರ್ಮೈನ್ ಮಾಡ್ಬೋದು. ಆದ್ರೆ ಸೊ ಇಟ್ ಈಸ್ ಮೊದಲು so it is previously or that is this prehistoric time the atomic mass is determined by comparing or that is by taking relative mass of other standards. So it is here, so to remember here that is previously so determine the atomic mass or to determine the atomic mass of an element so some standard elements are used. So the best example is first hydrogen is used, and after hydrogen so the atomic mass is determined by taking that is the relative mass of oxygen. But due to that is some practical difficulties, various practical difficulties, so these two standards are discarded. ಮೊದಲೇನದಲ್ಲ ಎಲ್ಲಕ್ಕಿಂತ ಫಸ್ಟ್ ಹೈಡ್ರೋಜನ್ ಅನ್ನು ತಗೊಂಡ್ರು, ಆಮೇಲಿಂದ ಏನದಲ್ಲ ಆಕ್ಸಿಜನ್ ಅನ್ನು ತಗೊಂಡ್ರು, ಆಮೇಲೆ ಇವೆರಡನ್ನು ಬಿಟ್ಬಿಟ್ರು ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಬರಲಿಕ್ಕೆ ಆಗ್ತದೆ. ಸೊ ರಿಮೆಂಬರ್ ಅಟಾಮಿಕ್ ಮಾಸ್ ದಟ್ ಈಸ್ ಇದನ್ನು ಡಿಟರ್ಮೈನ್ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಸೊ ನಾವು ರಿಲೇಟಿವ್ ಮಾಸ್ದಿಂದ ಮೊದಲು ಮಾಡಿದ್ವಿ. ಆದರೆ ಈಗಿನ ಕಾಲದಲ್ಲಿ ಏನದಲ್ಲ ಸೊ ಇಟ್ ಈಸ್ ವೆರಿ ಈಸಿ ನೌ ಇಟ್ ಈಸ್ ವೆರಿ ಈಸಿ ಬಿಕಾಸ್ ವಿ ಆರ್ ಯೂಸಿಂಗ್ ದಟ್ ಈಸ್ ಮಾಸ್ ಸ್ಪೆಕ್ಟ್ರೋಮೆಟ್ರಿ. ಲುಕ್ ಯರ್ ಸ್ಟೂಡೆಂಟ್ಸ್, atomic mass or mass of an atom is very small. Generally ಆಗಿ ನಾವು ಹೇಳ್ತೇವೆ ನಾವು ಮಾಸ್ ಆಫ್ ನ್ಯೂಟ್ರಾನ್ ಅಂಡ್ ಪ್ರೋಟಾನ್ ಗಿವ್ಸ್ ಅಟಾಮಿಕ್ ಮಾಸ್. ಬಟ್ ಎವರೇಜ್ ಅಟಾಮಿಕ್ ಮಾಸ್ ಇದ್ದಾಗ ಏನು ಮಾಡ್ತೀವಿ ನಾವು ಐಸೋಟೋಪ್ಗಳನ್ನು ತಗೋತೀವಿ ನಾವು, ರೈಟು. ಸೊ ಇಟ್ ಈಸ್ atomic mass or mass of an atom is very small because atoms are very small and it is very difficult to determine the atomic mass. Note code. So it is atomic mass or mass of an atom is very small. So it is very very small because atoms are that is extremely small. Atoms ಗಳು ಅತಿ ಚಿಕ್ಕದಾಗಿರ್ತವೆ, ಅತಿ ಸೂಕ್ಷ್ಮ ಆಗಿರ್ತವೆ, ಇಂಡಿವಿಜುವಲ್ ಇರ್ತವೆ, ಕಟ್ ಮಾಡ್ಲಿಕ್ಕೆ ಬರಂಗಿಲ್ಲ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಡಿಟರ್ಮೈನ್ ದ ಅಟಾಮಿಕ್ ಮಾಸ್. ನೋ ಡೇಸ್ ಯಾವ್ದು ಯೂಸ್ ಮಾಡ್ತಾರೆ ಅಂತ ಹೇಳಿದ್ದೆ ನಾ ಇಲ್ಲಿ
the atomic mass is determined accurately. Nowadays, the atomic mass is determined accurately by using mass spectrometry. It is an instrument, it is a device which is used to determine accurately. But at the prehistoric time, it was not there. Prehistoric time ದಲ್ಲಿ ಏನದಲ್ಲ ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಇದ್ದಿಲ್ಲ. ಅವಾಗ ಏನು ಮಾಡ್ತಿದ್ರು, ರಿಲೇಟಿವ್ ಮಾಸ್ ಅನ್ನು ಕಂಡುಹಿಡಿತಿದ್ರು. ಯಾವುದಾದ್ರೂ ಒಂದು ಏನದಲ್ಲ ಕಂಪ್ಯಾರಿಸನ್ಗೆ ತಗೋತಿದ್ರು ಅವಾಗ. ಸೊ ಇಟ್ ಈಸ್ ಅವಾಗೆಲ್ಲದಕ್ಕಿಂತ ಫಸ್ಟ್ ತೊಗೊಂಡಿದ್ದು ಯಾವುದು, ಹೈಡ್ರೋಜನ್ ತೊಗೊಂಡ್ರು ಆಸ್ ಎ ಸ್ಟ್ಯಾಂಡರ್ಡ್. ಇಟ್ ಈಸ್ ಹೈಡ್ರೋಜನ್ ಈಸ್ ಸೆಲೆಕ್ಟೆಡ್ ಆಸ್ ಎ ಸ್ಟ್ಯಾಂಡರ್ಡ್ and the relative atomic mass is determined as comparing with hydrogen. And after that oxygen is used. Oxygen ಅನ್ನು ಯೂಸ್ ಮಾಡಿ ಆಮೇಲೆ ಹಿಂದಾಡಿ ಏನಾಯ್ತು, ಎರಡೂ ಪ್ರಾಕ್ಟಿಕಲ್ ಡಿಫಿಕಲ್ಟ್ ಆಗೋಣ, ಎರಡೂನ್ನು ಬಿಟ್ಟರು 1961ರಲ್ಲಿ 1961ದಲ್ಲಿ ತಿಳಿತು ಕಾರ್ಬನ್ 12 ಐಸೋಟೋಪ್ ಅನ್ನು ಯೂಸ್ ಮಾಡಿದರು. ಸೊ 1961 ಕಾರ್ಬನ್ 12 ಈಸ್ ಯೂಸ್ಡ್ ಆಸ್ ಎ ಸ್ಟ್ಯಾಂಡರ್ಡ್ and it was accepted by IUC, International Union of Chemists. And here, so it is the atomic masses are measured relative to this carbon atomic, that is the atomic mass of this carbon 12 isotope. ಇದನ್ನು ಕಾರ್ಬನ್ 12 ಐಸೋಟೋಪಿಗೆ ಏನದಲ್ಲ, ಸೊ ಇಟ್ ಈಸ್ ರಿಲೇಟಿವ್ ಮಾಡಿ ಇದನ್ನು ಕಂಪೇರ್ ಮಾಡಿದರು. ಲೆಟ್ ಅಸ್ ಸಿ ದಟ್ ಈಸ್ ಒನ್ ಬೈ ಒನ್. So in really, so it is the previously hydrogen is used as a standard. ಇಲ್ಲಿ ಬರೆದ್ರು atomic mass is equal to mass of one atom of an element. It is the ratio of mass of one element of mass of one atom of an element to the mass of one atom of hydrogen ಅಂತ ಇದನ್ನು ಬಿಟ್ಟು ನೆಕ್ಸ್ಟ್. ಸೊ ಇಟ್ ಈಸ್ ಸೆಕೆಂಡ್ ಒನ್, ಆಕ್ಸಿಜನ್ ಈಸ್ ಯೂಸ್ಡ್ ಆಸ್ ಸ್ಟ್ಯಾಂಡರ್ಡ್. ಇಲ್ಲಿನೂ ಬರುದು atomic mass is equal to mass of one atom of an element, mass of one atom of an element to 1/16th. ನೋಡಿ 1/16th ಅಂತ ಹೇಳ್ತೀವಿ ನಾವಿಲ್ಲಿ. ಸೊ ಇಟ್ ಈಸ್ ಕಂಪೇರ್ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ 1/16th ಹೇಳ್ತೀವಿ ನಾವು. ಸೊ 1/16th ದ ಮಾಸ್ ಆಫ್ one atom of oxygen. ಸೊ ಇದನ್ನು ಯೂಸ್ ಮಾಡಿದ್ರು. ಫಸ್ಟ್ ಏನದಲ್ಲ ಹೈಡ್ರೋಜನ್ ಯೂಸ್ ಮಾಡಿದ್ರು, ಆಮೇಲೆ ಆಕ್ಸಿಜನ್ ಯೂಸ್ ಮಾಡಿದ್ರು. ಮಾಸ್ ಆಫ್ ಒನ್ atom of an element, ಹೆಂಗಾಯ್ತು ಡೆಫಿನೇಷನ್? The atomic mass is defined as it is the ratio of mass of one atom of an element to 1/16th the mass of an atom of oxygen. ಇಲ್ಲಿ ಎವರೇಜ್ ತೆಗೆಯಂಗಿಲ್ಲ, ರಿಲೇಟಿವ್ ಮಾಡ್ತೀವಿ ಅಷ್ಟೇ. ರಿಲೇಟಿವ್ ಎವರೇಜ್ ತೆಗಿಬೇಕಾದ್ರೆ ಹೇಳ್ತೀನಿ ಏನು ಮಾಡ್ಬೇಕನ್ನು. ಸೊ ದಟ್ ಈಸ್ ಇಲ್ಲಿ ರಿಲೇಟಿವ್ ಮಾಸ್ ತೆಗಿತೀವಿ. ಅದ್ರ ಸಲುವಾಗಿ ಏನಂದ್ರೆ ಇಲ್ಲಿ ಎವರೇಜ್ ಅಂತ ಬರೆದಿಲ್ಲ, ರಿಲೇಟಿವ್ ಮಾಸ್. ಸೊ ದೆನ್ ಇದಾದ ಮೇಲೆ ಇವೆರಡೂ ಕೂಡ ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಬಂದ ಮೇಲೆ ಸೊ ಬೋತ್ ದೀಸ್ ಆರ್ ಡಿಸ್ಕಾರ್ಡೆಡ್. And in 1961, carbon 12 isotope is used as a standard and it was accepted by IUC, International Union of Chemists. So therefore, the atomic masses are measured relative to mass of one atom of carbon 12 isotope. Atomic mass ಏನದಲ್ಲ, ಸೊ ಇದನ್ನು ಹೆಂಗೆ ಮೆಜರ್ ಮಾಡ್ತೀವಪ್ಪ ಅಂದರೆ ಮಾಸ್ ಆಫ್ ಆನ್ atom of carbon 12 isotope ಅದನ್ನು ತೊಗೊಂಡು ಯೂಸ್ ಮಾಡಿದ್ರು. ದೆನ್ ವಾಟ್ ಈಸ್ ಕಾರ್ಬನ್ 12 isotope? ಕಾರ್ಬನ್ 12 ಐಸೋಟೋಪ್ ಅಂತಂದ್ರೆ ಏನು? ಕಾರ್ಬನ್ 12 ಐಸೋಟೋಪ್ ಈಸ್ ಎಕ್ಸಾಕ್ಟ್ಲಿ ದ 12 ಅಟಾಮಿಕ್ ಮಾಸ್ ಯೂನಿಟ್. 12 ಅಟಾಮಿಕ್ ಮಾಸ್ ಯೂನಿಟ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, 12 ಅಟಾಮಿಕ್ ಮಾಸ್ ಯೂನಿಟ್ ಅಂತ ಕರಿತೀವಿ. ಆಮೇಲೆ ಇಲ್ಲಿ ನೆನ್ಪಿಟ್ರಿ ಯಾವಾಗಲೂ ಅಟಾಮಿಕ್ ಮಾಸ್ ಏನದಲ್ಲ, ಸೊ ಇಟ್ ಇಂಡಿಕೇಟ್ಸ್ ದ್ಯಾಟ್ ಹೌ ಮೆನಿ ಟೈಮ್ಸ್ ದ ಆಟಮ್ಸ್ ಆಫ್ ಅನ್ ಎಲಿಮೆಂಟ್ ಈಸ್ ಹೆವಿಯರ್ ದೆನ್ ದ 1/12th ಮಾಸ್ ಆಫ್ ಒನ್ atom of carbon 12.
ಸೊ ಯಾವುದೇ ಎಲಿಮೆಂಟ್ ಏನದಲ್ಲಿ ಅಟಾಮಿಕ್ ಮಾಸನ್ನು ನಾವು ಕಂಡುಹಿಡಿದಪ್ಪ ಅಂತಂದರೆ, ಸೊ ಇಟ್ ಇದು 1/12 ಮಾಸ್ ಆಫ್ ಕಾರ್ಬನ್, 1 atom ಆಫ್ ಕಾರ್ಬನ್ 12ದಿಂದ ಎಷ್ಟು ವಜ್ ಅದ, ಎಷ್ಟು ಇದು ಹೆವಿ ಅದ. ಫಾರ್ ಎಕ್ಸಾಂಪಲ್ ಆಕ್ಸಿಜನ್ ಇಸ್ 16 times heavier than 1/12 the mass of carbon 12 isotope. Nitrogen 14 times heavier than 1/12 the mass of an atom of carbon 12 isotope. ಇದು ಏನದಲ್ಲ, ಸೊ ಇಟ್ ಈಸ್ ಅಟಾಮಿಕ್ ಮಾಸ್ ಅಂತ. ಹಂಗೆ ಅಟಾಮಿಕ್ ಮಾಸ್ ಅಂತ ಭಾಳಷ್ಟು ಡೆಫಿನೇಷನ್ ಅದಾವೆ ಸ್ಟೂಡೆಂಟ್ಸ್. ರಿಮೆಂಬರ್, ಅಟಾಮಿಕ್ ಮಾಸ್ ಅಂತ ಏನದಲ್ಲ ಪ್ರತಿಯೊಂದು ಬುಕ್ದಲ್ಲಿ ಏನೇನೋ ಬೇರೆ ಬೇರೆ ಏನದಲ್ಲ ಕೆಲವೊಂದು ಕಾನ್ಸೆಪ್ಟ್ಗಳನ್ನು ಕೊಟ್ಕೊತ ಬಂದ. ಅದಕ್ಕೆ ಏನದಲ್ಲ ಎನ್ ಸಿ ಆರ್ ಟಿ ಒಳಗೆ ಏನದಲ್ಲ ನಮ್ಮ ಸ್ಟ್ಯಾಂಡರ್ಡ್ ಅದನ್ನಷ್ಟು ಏನದಲ್ಲ ನಾವು ನೋಡ್ಕೊತ ಹೋಗೋಣ. ಸ್ವಲ್ಪ ಎಕ್ಸ್ಟ್ರಾನು ಹೇಳಿರ್ತೀನಿ, ಸ್ವಲ್ಪ ಲಕ್ಷ ಇರಲಿ ಅಷ್ಟೇ. ठीक ನೋಡಿ, so look here. In 1961 carbon 12 isotope is selected as a standard. So remember, in 1961 carbon 12 is selected as a standard and accepted by International Union of Chemists or Chemistry. International Union of Chemists ಇದು ಒಂದು ಸಂಘ ಸಂಸ್ಥೆ. ಈಗೇನದಲ್ಲ, ಸೊ ಇಟ್ ಈಸ್ ಈಗೇನದಲ್ಲ IUPAC ಆಗೈತಿ, ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಆ್ಯಂಡ್ ಅಪ್ಲೈಡ್ ಕೆಮಿಸ್ಟ್ರಿ. ಅವಾಗೇನದಲ್ಲ IUC ಅಂತ ಅಷ್ಟೇ ಇತ್ತು. ಸೊ ದೆನ್ ಇದರಿಂದ ಹೇಗೆ ಕಂಡುಹಿಡಿತೀವಿ ನಾವು? ಸೊ ದಟ್ ಈಸ್ ದ ಎಂಡ್ ದ ಅಟಾಮಿಕ್ ಮಾಸಸ್, ಯಾವುದು ಬೇಕಾದ ಎಲಿಮೆಂಟ್ ಇರೋದಕ್ಕೆ ಏನದಲ್ಲ ಅಟಾಮಿಕ್ ಮಾಸಸ್ ಆರ್ ಮೇಜರ್ಡ್. ಇಲ್ಲಿ ಡಿಟರ್ಮೈನ್ ಅನ್ಬೋದು ಅಥವಾ ಮೇಜರ್ ಅನ್ಬೋದು. ಅಟಾಮಿಕ್ ಮಾಸಸ್ ಆರ್ ಮೇಜರ್ಡ್ ರಿಲೇಟಿವ್ ಟು ದ ಮಾಸ್ ಆಫ್ carbon 12 isotope. ಇದನ್ನೇ ರಿಲೇಟಿವ್ ಟು ದ ಮಾಸ್ ಆಫ್ carbon 12 isotope, relative to the mass of, that is mass of one atom of measured relative to the mass of one atom of look here students. So in 1961, so carbon 12 isotope is selected as standard and accepted by International Union of Chemistry, and atomic masses are measured relative to the mass of one atom of carbon 12 isotope. Then one atom of carbon 12 isotope means what? So carbon 12 isotope. So it is carbon 12 isotope ಅಂತಂದ್ರೆ ಏನು ಹೇಳ್ತೀವಿ ನಾವಿಲ್ಲಿ ನೆನ್ಪಿಡಿ. ಸೊ ಇಟ್ ಈಸ್ ಕಾರ್ಬನ್ 12 ಐಸೋಟೋಪ್ ಅಂತಂದ್ರೆ ಹಿಯರ್ ಯು ರಿಮೆಂಬರ್ ದಿಸ್, ದಟ್ ಈಸ್ ಕಾರ್ಬನ್ 12 ಐಸೋಟೋಪ್ ಈಸ್ exactly equal to 12 atomic mass unit. Exactly equal, that is exactly equal to, or it is exactly 12 atomic mass unit. Atomic mass unit. Remember this. Exactly. So carbon 12 isotope is exactly 12 atomic mass unit. So then carbon 12 ಅನ್ನು ಯೂಸ್ ಮಾಡಿದ್ವಿ. ಇನ್ನೂ ತನಕ ನಾವು carbon 12 ಅನ್ನು ಯೂಸ್ ಮಾಡಿದ್ದೀವಿ. ಆದರೆ nowadays ಮಾಸ್ ಸ್ಪೆಕ್ಟ್ರೋಮೆಟ್ರಿಯನ್ನು ಯೂಸ್ ಮಾಡಿದ್ದೀವಿ. So ನೆನಪಿಡಿ, 1961 carbon 12 isotope is selected or chosen or used as a standard. So it is and accepted by International Union of Chemistry, and the atomic masses are measured or determined, but that is relative to the mass of one atom of carbon 12 isotope. So here that is this carbon 12 isotope is exactly equal to, that is 12 atomic mass unit. Then remember student here, that is what is atomic mass unit? What is atomic mass unit? ನಾಗೇನು ಹೇಳಿದೆ, ಸೊ ಇಟ್ ಈಸ್ ಯಾವುದೇ ಅಟಾಮಿಕ್ ಮಾಸ್ ಏನದಲ್ಲ, ಸೊ ದಟ್ ಇಂಡಿಕೇಟ್ಸ್, ಅಟಾಮಿಕ್ ಮಾಸ್ ಇಂಡಿಕೇಟ್ಸ್ how many times the mass of an element is heavier, mass of an element
is heavier as compared to that of 1/12 the mass of a carbon 12 isotope. ठीक है. So it is ಇಲ್ಲಿ what is AMU? What is AMU? So that is question ಬರ್ಬೋದು 1 marks ಇಂದು. So it is what is AMU? So AMU ಅಂತಂದ್ರೆ ಏನು? So what is AMU? That is atomic mass unit ಅಂತಂದ್ರೆ ಏನು? So that is here, remember, one atomic mass unit is defined as, remember here that is one atomic mass unit is defined as the mass exactly equal to the 1/12 the mass exactly. So remember here that is the mass exactly equal to the 1/12 the mass of one atom of carbon 12. Remember, so it is here 1/12 the mass of one atom of carbon 12. What is AMU? One atomic mass unit is defined as the mass exactly equal to the 1/12 the mass of an atom of carbon 12 or mass of one atom of carbon 12. An atom anbodu ಅಥವಾ one atom of carbon 12 mass equal to the 1/12 the mass of an atom or one atom of the carbon 12. One atom of carbon. This is called as AMU. So remember, atomic mass is defined as the mass exactly equal to 1/12 the mass of one atom of carbon 12 isotope. 1/12. Then remember here that is here at present this atomic mass unit is not we are using. It has been replaced by nowadays the AMU has been replaced by U, that is unified mass. So ಏನು ಹೇಳಿದೆ? So it is nowadays or at present the AMU has been replaced by U, that is called as unified mass. ಈಗೇನದಲ್ಲ at present, remember AMU has been replaced by U. ಇದನ್ನೇನದಲ್ಲ atomic mass unit ಬಂದು U ಅಂತ ಯೂಸ್ ಮಾಡ್ತೀವಿ ನಾವು, that is called as unified mass. ತಿಳಿತು? ಅಲ್ಲಿ ಕೆಲವೊಂದು ಕಡೆ ನೋಡಿ AMU ಬದಲು ಏನದಲ್ಲ U ಅಂತ ಬರೀತೀವಿ ನಾವು. ತಿಳಿತು? ಆಮೇಲೆ ಗ್ರಾಮ್ಸ್ಗಳು ಬರೆದ್ರಪ್ಪ ಅಂತಂದ್ರೆ 1 ಮೋಲ್ದಲ್ಲಿ ಇರುತ್ತೆ. ತಿಳಿತು? ಗ್ರಾಮ್ಸ್ that is 1 mole. So if the atomic mass is expressed in terms of gram, then it is called as a gram atomic mass. ತಿಳಿತು? ಹಂಗಾರೆ ಇಲ್ಲಿ ನೆನಪಿಡಿ, what is AMU also? Then what is the value of 1 AMU? 1 AMU the value ಎಷ್ಟಿದೆ? ನಾವು ಡೈರೆಕ್ಟ್ ಹೇಳ್ತೀವಿ 1.666 into 10 raised to minus 24. If it is expressed in gram, it is gram ಅಂತ ಬರಿತೀವಿ. It is 1.66 into 10 raised to minus 24 gram ಅಂತ ಬರಿತೀವಿ. So ಹಂಗಾರೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? How the 1 AMU can be calculated? How the value comes? 1.66 into 10 raised to minus 24 gram ಹೆಂಗೆ ಬಂತು? So ಇದು 2 marks question ಇದೆ. So ಏನು ಕೇಳ್ತಾರಲ್ಲಿ? How to calculate 1 AMU? The value of 1 AMU in grams. How to calculate the value of 1 AMU in grams? ಗ್ರಾಮ್ಸ್ನಲ್ಲಿ AMU ಬೆಲೆಯನ್ನು ಯಾವ ರೀತಿ ಕಂಡುಹಿಡಿತೀರಿ? Look here. ನೋಡಿ, how to calculate the value of
value of 1 AMU in grams. 1 AMU in grams. Very simple. Look here. We know that ಇಲ್ಲಿ atomic mass of carbon is equal to 12. Atomic mass of carbon is equal to 12. Or mass of this carbon is equal to 12. So we know that 12 grams of carbon contains 6.022 into 10 raised to 23 atoms. ಇದು ಪಕ್ಕ ನೆನಪಿಟ್ಕೋಬೇಕು ನೋಡ್ರಿ. ಇದು ಒಂದು ನಿಮ್ಗೆ ಹೇಳ್ತೀನಿ ನೆನಪಿಡಿ ನೋಡಿ. 1 mole ಆಫ್ ಕಾರ್ಬನ್ ಅಂದ್ರೆ 12 ಗ್ರಾಮ್. ಲಕ್ಷ ಇರಲಿ ಎಲ್ಲರಿಗೂ. 1 mole ಆಫ್ ಕಾರ್ಬನ್ ಇಸ್ ಈಕ್ವಲ್ ಟು 12 grams. 12 grams of carbon contains 6.022 into 10 raised to 23 atoms. ಎಣಿಸ್ಲಿಕ್ಕೆ ಬರಂಗಿಲ್ಲ, ಕೌಂಟ್ಲೆಸ್ ಇರ್ತಾವೆ. ಅದಕ್ಕೆ ಯಾವಾಗ್ಡ್ರಾಸ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಯಾವಾಗ್ಡ್ರಾ ಅಂತಕ್ಕಂಥ ವಿಜ್ಞಾನಿ ತಿಳಿತು ಯಾವುದೇ ಸಬ್ಸ್ಟೆನ್ಸನ್ನು ಯಾವುದೇ ನೀವು ಯಾವ್ದು ಬೇಕಾದ ತೊಗೊಳ್ರಿ, ಆಕ್ಸಿಜನ್ ತೊಗೊಳ್ರಿ, ನೈಟ್ರೋಜನ್ ತೊಗೊಳ್ರಿ, ಹೈಡ್ರೋಜನ್ ತೊಗೊಳ್ರಿ, ಕಾರ್ಬನ್ ತೊಗೊಳ್ರಿ, ಇವೆಲ್ಲವೂ ಏನದ 1 mole ಇದ್ವಪ್ಪ ಅಂತಂದರೆ ಇದರಲ್ಲಿ ಏನದಲ್ಲ 6.022 into 10 raised ಮೋಲ್ ಇದ್ದು ಅಂದರೆ ನೆನಪಿಡಿ. ಮೋಲ್ ಇದ್ದಪ್ಪ ಅಂತಂದರೆ ಸೊ ಇಟ್ ಈಸ್ ಇದು ಮೋಲ್ದಾಗ ಎಕ್ಸ್ಪ್ರೆಸ್ ಮಾಡಬೇಕಾಗಿತ್ತಪ್ಪ ಅಂದರೆ 6.022 into 10 raised to 23 molecules ಅಂತ ಹೇಳ್ತಾರೆ. ಆಟಮ್ಸ್ನಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕಾಗಿತ್ತು ಅಂತ ಹೇಳಿ 6.022 into 10 raised to 23 ಆಟಮ್ಸ್ ಅಂತ ಕೇಳ್ತಾರೆ. ಅಯಾನ್ಸ್ನಲ್ಲಿ ಸಪೋಸ್ ಫಾರ್ ಎಕ್ಸಾಂಪಲ್ 1 mole ಆಫ್ ಸೋಡಿಯಂ ಕ್ಲೋರೈಡ್ ಅಯಾನ್, 1 mole of sodium chloride ion, it contains 6.022 into 10 raised to 23 ions ಅಂತ ಹೇಳ್ತೀವಿ ನಾವು. ಆಮೇಲೆ ಜನರಲ್ ಆಗಿ ಏನು ಹೇಳ್ತೀವಿ ನಾವು, ಸೊ 1 mole of any that is particle contains 6.022 into 10 raised to 23 particles ಅಂತ ಹೇಳ್ತೀವಿ. ಸೊ 1 mole of oxygen contains 6.022 into 10 raised to 23 molecules, and then that is gram atomic mass ಇತ್ತಪ್ಪ ಅಂತಂದರೆ, ಸೊ it gram atom ಇತ್ತಪ್ಪ ಅಂತಂದರೆ it contains 6.022 into 10 raised to 23 atoms. ಆಟಮ್ಸ್ ಇದ್ದಪ್ಪ ಅಂದರೆ 6.022 into 10 raised to 23 ಆಟಮ್ಸ್ ಅಂತ ಹೇಳ್ತೀವಿ. ಮಲಿಕ್ಯೂಲ್ಸ್ ಇದ್ದಪ್ಪ ಅಂದರೆ 6.022 into 10 raised to 23 ಮಲಿಕ್ಯೂಲ್ಸ್ ಅಂತ ಹೇಳ್ತೀವಿ. ಪಾರ್ಟಿಕಲ್ಸ್ ಇದ್ದು ಅಂದ್ರೆ ಅಷ್ಟೇ ಹೇಳ್ತೀವಿ, ಅಯಾನ್ಸ್ ಇದ್ದು ಅಷ್ಟೇ ಹೇಳ್ತೀವಿ. ಸೊ 12 ಗ್ರಾಮ್ ಆಫ್ ಕಾರ್ಬನ್ ಕಂಟೈನ್ಸ್ is 6.022 into 10 raised to 23 ಆಟಮ್ಸ್. 12 ಗ್ರಾಮ್ ಹಂಗಾರೆ ಸೊ ಇಟ್ ಈಸ್ ಇದರಲ್ಲಿ ನಮಗೆ 1 ಆಟಮ್ದ ಮಾಸ್ ಎಷ್ಟದ, ಮಾಸ್ ಆಫ್ 1 atom is equal to how much? ನಾವು ಹಿಂಗೆ ಬರ್ತೀವಿ ಜನರಲ್ ಆಗಿ ನೋಡ್ರಿ, ಜನರಲ್ ಆಗಿ ತೋರಿಸ್ತೀನಿ ಇಲ್ಲಿ. ಸೊ ಇಟ್ ಈಸ್ 6.022 into 23 atoms is equal to 12 gram. 6.022 into 10 raised to 23 atoms is equal to 12 gram. Then mass of 1 atom is equal to ಎಷ್ಟು ಮತ್ತೆ ಹೇಳ್ತೀವಿ ಅಷ್ಟಕ್ಕೆ ಇಷ್ಟ ಅಥವಾ ಇಷ್ಟಕ್ಕೆ ಎಷ್ಟು 6.022 into 10 raised to 23 ಆಟಮ್ಸ್ ಏನದಲ್ಲ 12 ಗ್ರಾಮ್ ಇರ್ತದೆ. ಹಂಗಾರೆ 1 ಆಟಮಿಗೆ ಏನದಲ್ಲ, ಸೊ ಇಷ್ಟು ಆಟಮ್ಸಿಗೆ ಇಷ್ಟು ವಜ್ಜಿತ್ತಪ್ಪ ಅಂದ್ರೆ 1 ಆಟಮಿಗೆ ಎಷ್ಟು ಇರ್ತದೆ. ಸೊ ಏನು ಮಾಡ್ತೀವಿ ಇಲ್ಲಿ, ಸೊ ಇಟ್ ಇಸ್ ಮಾಸ್ ಆಫ್ 1 atom is equal to that is 1 into ಏನು ಮಾಡ್ತೀವಿ ಇಲ್ಲಿ 12 divided by 6.022 into 10 raised to 23 ಬರೀತೀರಿ. ಸೊ ಇಟ್ ಈಸ್ 12 gram divided by 6.022 into 10 raised to 23. So it is 11 mass of, remember, so it is like mass of 1 atom of carbon 12 is equal to mass of 1 atom of carbon 12 is equal to ಏನು ಬರೀತೀವಿ 12 upon 6.022 into 10 raised to 23. 10 raised to 23. ಇದನ್ನು ನೀವು ಕ್ಯಾಲ್ಕುಲೇಷನ್ ಮಾಡಿ ಬರೀಬೋದು. ಇದರ ಬೆಲೆ ಏನಂದ್ರೆ ಮೋಸ್ಟ್ಲಿ 1.99 ಬರ್ತದೆ. ರೈಟ್. ದೆನ್ ವಾಟ್ ಈಸ್ 1 AMU? ರಿಮೆಂಬರ್ 1 AMU ಅಂತಂದ್ರೆ ಸೊ AMU ಡೆಫಿನೇಷನ್ ಹೇಳಿದೆ. ಏನು ಹೇಳಿದೆ ನಾ ಇಲ್ಲಿ, ವಾಟ್ ಈಸ್ 1 ಮಾಸ್ ದಟ್ ಈಸ್ AMU? ದ ಮಾಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು 1/12 ದ ಮಾಸ್ ಆಫ್ 1 atom of carbon 12 isotope. 1 atom of carbon 12 isotope. ಇಲ್ಲಿ ಬರೀ 1/12 1/12 the mass of 1 atom of
1 atom of carbon 12 ನೋಡ್ರಿ ಕರೆಕ್ಟ್ ಅದಲ್ಲ ನೋಡ್ರಿ. ಸೊ ಇಟ್ ಈಸ್ 1 am is equal to 1/12. The mass exactly equal to 1/12. The mass of 1 atom of carbon 12 is 2. Write down 1 amu is equal to ನೋಡಿ mass of 1 atom of carbon 12 is equal to ಇಷ್ಟು ಇಲ್ಲಿ 1/12 ಅದ. I will write 1/12 into what is mass of 1 atom of carbon 12 is equal to ಇಲ್ಲ mass of 1 atom of carbon 12 is equal to ಇಷ್ಟು ಈ ಬೆಲೆ ತುಂಬುತ್ತೆ into 12 divided by 6.022 into 10 raised to 23 is equal to 1.66 into 10 raised to minus 24. It is in grams. So it is gram per atom ಇರ್ತದೆ. So it is 1.66 into 10 raised to minus 24 gram. So this is called as AMU value. ಇದು 2 marks question. How do you calculate the value of 1 AMU in grams? So it is we know that any that is ಯಾವುದೇ ಇದರಲ್ಲಿ ಸೊ ಇಟ್ ಈಸ್ ಯಾವ ಡ್ರಸ್ ನಂಬರ್ ಆಫ್ ಐಟಮ್ಸ್ಗಳು ಇರ್ತಾವೆ ಅಥವಾ ಯಾವ ಡ್ರಸ್ ನಂಬರ್ ಆಫ್ ಮಲ್ಕ್ಯೂಲ್ಸ್ ಇರ್ತಾವೆ ಅಥವಾ ಯಾವ ಡ್ರಸ್ ನಂಬರ್ ಆಫ್ ಅಯಾನ್ಸ್ ಅಥವಾ ಪಾರ್ಟಿಕಲ್ಸ್ಗಳು ಇರ್ತಾವೆ. ಇದು ಸ್ಟ್ಯಾಂಡರ್ಡ್ ಅದ ನೆನ್ಪಿಡ್ಬೇಕಷ್ಟೇ. ಆಮೇಲೆ ಇದನ್ನು ಪ್ರಾಕ್ಟೀಸ್ ಮಾಡಿ ಇಸ್ ಕ್ಲಿಯರ್. ದೆನ್ ಕಮಿಂಗ್ ಟು ದಟ್ ಈಸ್ ಅಟಾಮಿಕ್ ಮಾಸ್. ಅಟಾಮಿಕ್ ಮಾಸ್ ಅಂತಂದ್ರೆ ಹೇಳಿದ್ದೆ ನಾನು ಸಾಕಷ್ಟು ಡೆಫಿನೇಷನ್ಗಳು ಬರ್ತಾವೆ. ಸೊ ಐ ವಿಲ್ ರೈಟ್ ಹಿಯರ್. Look here students. So ಫಸ್ಟ್ ಕ್ವಶನ್ ಹೇಳಿದ್ದೆ ನಾನು ಫಸ್ಟಿಗೆ ಹೇಳಿದೆ ಏನು ಹೇಳಿದೆ ಅಟಾಮಿಕ್ ಮಾಸ್ ಅಂತಂದ್ರೆ ಏನು ಹೇಳಿದೆ ಜನರಲ್ ಆಗಿ ಅಟಾಮಿಕ್ ಮಾಸ್ ಈಸ್ ನಥಿಂಗ್ ಬಟ್ ಇಟ್ ಇಂಡಿಕೇಟ್ಸ್ ಹೌ ಮೆನಿ ಟೈಮ್ಸ್ ಆಫ್ ಅನ್ ಎಲಿಮೆಂಟ್ ಹೆವಿಯರ್ ದೆನ್ 1/12 ದ ಮಾಸ್ ಆಫ್ ಕಾರ್ಬನ್ 12 ಐಸೋಟೋಪ್. ಕಾರ್ಬನ್ 12 ಐಸೋಟೋಪ್ಗಿಂತ 1/12 ಟೈಮ್ ಎಷ್ಟು ಹೆವಿ ಅದ ಹಾಗೆ ಹೇಳಿದ್ದೆ ನಾನು. ಆಕ್ಸಿಜನ್ 16 ಟೈಮ್ಸ್ ಹೆವಿಯರ್ ದೆನ್ 1/12 ದ ಮಾಸ್ ಆಫ್ 1 atom of carbon 12. Nitrogen 14 times heavier than 1/12 the mass of carbon 1 atom of carbon 12 isotope ಅಂತ ಹೇಳಿದ್ವಿ. ಸೊ ಅದನ್ನೇ ಡೆಫಿನೇಷನ್ ಅನ್ನು ಬರೀತೀವಿ. ಡೆಫಿನೇಷನ್ ಸಾಕಷ್ಟು ಟೈಪ್ನಲ್ಲಿ ಬರೀಬೋದು ನಾವು. ಕೆಲವೊಂದರಲ್ಲಿ ವರ್ಡ್ಸಲ್ಲಿ ಕೊಟ್ಬಿಡ್ತಾರೆ, ಆಮೇಲೆ ಕೆಲವೊಂದು ಏನಂತಲ್ಲ ಸೊ ಸೆಂಟೆನ್ಸಲ್ಲಿ ಬರೀತಾರೆ. ನೋಡಿ ಅಟಾಮಿಕ್ ಮಾಸ್ ಈಸ್ defined as the ratio of mass of one atom of an element to the 1/12 the mass of one atom of ಕಾರ್ಬನ್ 12 ಐಸೋಟೋಪ್ ಬರೆದ್ರು ಅಷ್ಟೇ, ಕಾರ್ಬನ್ 12 ಬರೆದ್ರು ಅಷ್ಟೇ. ಮಾಸ್ ಆಫ್ 1/12 ದ ಮಾಸ್ ಆಫ್ ಕಾರ್ಬನ್ 12 ಆರ್ ಆಟಮ್ ಆಫ್ ಕಾರ್ಬನ್ 12. Look here, atomic mass is defined as it is the ratio of average mass of or that is a mass of an atom of an element to the 1/12 the mass of an atom, one atom of the carbon 12. ಇಲ್ಲಿ ಎವರೇಜ್ ತೆಗಿಬೇಕಂತಂದ್ರೆ ಏನದಲ್ಲ ಸೊ ಐಸೋಟೋಪ್ಗಳನ್ನ ಯೂಸ್ ಮಾಡ್ತೀವಿ. ಹೇಳ್ತೀನಿ ಏನು ಮಾಡ್ಬೇಕಂತ. ಇದು ರಿಲೇಟಿವ್ ಮಾಸ್ ಕಂಡುಹಿಡಿಯಲಿ. ರಿಲೇಟಿವ್ ಮಾಸ್ ಆಸ್ ಕಂಪೇರ್ ಟು ದಿಸ್ ಹೈಡ್ರೋಜನ್, ಇದು ಕಾರ್ಬನ್ 12 ಕಂಪೇರ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ ನಾವು. ಇದು ರಿಲೇಟಿವ್ ಮಾಸ್ ಅಂತ ಹೇಳ್ತೀವಿ. ಇದು ನಿಮಗೂ ಬರೀಬೋದು ನೋಡಿ ಶಾರ್ಟ್ಕಟ್. ಅಟಾಮಿಕ್ ಮಾಸ್ ಈಸ್ ಈಕ್ವಲ್ ಟು ಮಾಸ್ ಆಫ್ one atom of an element, one atom of an element to the 1/12 the mass of one atom of carbon 12. ನಿಮಗೆ ಡೆಫಿನೇಷನ್ ಇದನ್ನು ಬರೆದ್ರೆ ಪಾಸ್ರಲ್ಲಿ ಅಂದ್ಬಿಡ್ತೀರಿ. ಇದು ರೇಷಿಯೋ ಅದ ನೋಡಿ, ಅದು ನೋಡಬೇಡಿ, ಬಾಯಟ್ ಮಾಡಬೇಡಿ. ವಾಟ್ ಈಸ್ ಅಟಾಮಿಕ್ ಮಾಸ್? Atomic mass is defined as mass is the ratio of mass of one atom of an element to 1/12 the mass of one atom of carbon 12 isotope. 1/12 the mass of one atom of carbon 12 isotope. ಆಮೇಲೆ 12 ಮೇಲೆ ತಗೊಂಡ್ರೆ ಬರ್ತದೆ or
atomic mass is equal to mass of one atom of an element to the mass of one atom of carbon 12 into 12 ಮುಗಿತು. Mass of one atom of an element to the mass of one atom of carbon 12 is to 12 ಮುಗಿತು. So it is the definition here. ಅಥವಾ ಇನ್ನೊಂದು ಡೆಫಿನೇಷನ್ ಏನು ಹೇಳಿದೆ, ಅಟಾಮಿಕ್ ಮಾಸ್ ವಿಚ್ ಇಂಡಿಕೇಟ್ಸ್ how many times that any element is heavier than 1/12 the mass of carbon 12 isotope, one atom of carbon 12 isotope. ಇದನ್ನ ಹೇಳ್ಬೋದು. ಅದಕ್ಕೆ ಏನದಲ್ಲ ಸ್ವಲ್ಪ ಇದು ಈಸಿ ಆಗ್ತದೆ, ಇದನ್ನು ಹೇಳ್ಬೋದು. ದೆನ್ ಈಗ ರೌಂಡ್ ಫಿಗರ್ ಇತ್ತು, ಎಕ್ಸಾಕ್ಟ್ 12 ಇತ್ತು, ತಿಳಿತು, ರಿಲೇಟಿವ್ ಮಾಸ್ನಿಂದ ಕಂಡು ಹಿಡಿತೀವಿ. ಎಕ್ಸಾಕ್ಟ್ 16 ಇತ್ತು, ರಿಲೇಟಿವ್ ಮಾಸ್ನಿಂದ ಕಂಡು ಹಿಡಿತೀವಿ. ಆದ್ರೆ ಕೆಲವೊಂದು ಅಟಾಮಿಕ್ ಮಾಸ್ಗಳು ಫ್ರ್ಯಾಕ್ಷನ್ದಲ್ಲಿ ಬರ್ತದೆ. ಫಾರ್ ಎಕ್ಸಾಂಪಲ್ ದಟ್ ಈಸ್ 35.45 ಅದ ಕ್ಲೋರಿನ್ 4.5 ಹೆಂಗೆ ಬಂತು, ಆಮೇಲೆ ಕಾರ್ಬನ್ 12.01 ಬರ್ತದೆ. ಸೊ ಫ್ರ್ಯಾಕ್ಷನ್ಗಳು ಹೆಂಗೆ ಬಂದು, ಸೊ ಫ್ರ್ಯಾಕ್ಷನ್ಗಳು ಯಾವ ರೀತಿ ಬರ್ತಾವಪ್ಪ ಅಂತಂದರೆ, ಯಾವುದೇ ಎಲಿಮೆಂಟ್ ಎಲ್ಲ ಎಲಿಮೆಂಟ್ಗಳಿಗೆ ಏನಂದ್ರೆ ಫ್ರ್ಯಾಕ್ಷನ್ ಬರೋಂಗಿಲ್ಲ. ಮೋಸ್ಟ್ ಆಫ್ ದ ಎಲಿಮೆಂಟ್ಸ್ ಆರ್ ಹ್ಯಾವಿಂಗ್ ಐಸೋಟೋಪ್ಸ್. ಆ ಐಸೋಟೋಪ್ಗಳು ಇರುವುದರಿಂದ ಸೊ ಇಟ್ ಈಸ್ ಅವುಗಳ ಅಟಾಮಿಕ್ ಮಾಸ್ ಏನದಲ್ಲ ಫ್ರ್ಯಾಕ್ಷನ್ದಲ್ಲಿ ಬರ್ತದೆ. ಸೊ ಅದಕ್ಕೇನು ಹೇಳ್ತೀವಿ ನಾವು, ದಟ್ ಈಸ್ ಕಾಲ್ಡ್ ಆಸ್. ಅವಾಗ ಏನು ಮಾಡೋದು ಐಸೋಟೋಪ್ಗಳು ಭಾಳಷ್ಟು ಇದ್ದಾಗ ಏನಂದ್ರೆ ಅಟಾಮಿಕ್ ಮಾಸ್ ಏನಂದ್ರೆ ಈ ಫಾರ್ಮುಲಾ ಯೂಸ್ ಮಾಡೋಂಗಿಲ್ಲ. ಇಟ್ ಇಸ್ ರಿಲೇಟಿವ್ ಅಟಾಮಿಕ್ ಮಾಸಿಗೆ ಅಷ್ಟೇ. ಹಂಗಾರೆ ಐಸೋಟೋಪ್ಗಳಿದ್ದಾಗ ಏನು ಮಾಡೋದು, ಐಸೋಟೋಪ್ಗಳಿದ್ದಾಗ ಎವರೇಜ್ ಅಟಾಮಿಕ್ ಮಾಸ್ ಅಂತ ಕರಿತೀವಿ. ಎವರೇಜ್ ಅಟಾಮಿಕ್ ಮಾಸ್ ಅಂತಂದ್ರೆ ಏನು? Atomic masses of most of the elements are fractions. It is mainly due to the presence of isotopes. So in the calculation of average atomic mass, we have to consider the atomic masses of isotopes and its relative abundance. ತಿಳಿತು, ಅವು ಐಸೋಟೋಪ್ಗಳ ಅಟಾಮಿಕ್ ಮಾಸು ಮತ್ತು ಇಂಟು ಅದಕ್ಕೆ ರಿಲೇಟಿವ್ ಅಬೆಂಡೆನ್ಸ್ ಸಿಗ್ತಕ್ಕಂಥ ಪರ್ಸೆಂಟೇಜ್, ಎಷ್ಟು ಪರ್ಸೆಂಟೇಜ್ ಸಿಗ್ತದೆ. ಅಟಾಮಿಕ್ ಮಾಸ್ ಇಂಟು ರಿಲೇಟಿವ್ ಅಬೆಂಡೆನ್ಸ್ ಮಾಡಬೇಕು. ಅಂದರೆ ರಿಲೇಟಿವ್ ಅಬೆಂಡೆನ್ಸ್ ಅಂದರೆ ವಾತಾವರಣದಲ್ಲಿ ಇದು ಎಷ್ಟು ಪ್ರಮಾಣದಲ್ಲಿ ಸಿಗ್ತದೆ. ತಿಳಿತು, ಪರ್ಸೆಂಟೇಜ್ ಒಳಗೆ ಬರೆದ್ರೆ ಡಿವೈಡೆಡ್ ಬೈ 100 ಮಾಡಬೇಕು. ಪರ್ಸೆಂಟೇಜ್ ಒಳಗೆ ಬರೀಲಿಲ್ಲಪ್ಪ ಅಂತಂದ್ರೆ ನೀವು ಡಿವೈಡೆಡ್ ಬೈ 100 ಮಾಡೋ ಅವಶ್ಯಕತೆ ಇಲ್ಲ. ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಾನು. ತಿಳಿತು, ಐ ವಿಲ್ ಶೋ ಯು. Look here. Average atomic mass. ಹೇಳಿದ್ದೇನೆ, most of the elements are having isotopes. The atomic masses of most of the elements are in fraction. It is due to the presence of their isotopes. ಸೊ ಅವುಗಳ ಐಸೋಟೋಪ್ ಇರೋದ್ರಿಂದ ಏನದಲ್ಲ ಫ್ರ್ಯಾಕ್ಷನ್ಸ್ಗಳು ಸಿಗ್ತಾವು. ಆಕ್ಸಿಜನ್ ಅದ, ಕಾರ್ಬನ್ ಅದ, ಆಮೇಲೆ ಕ್ಲೋರಿನ್ ಅದ, ಭಾಳಷ್ಟು ಅದಾವೆ. ಅವುಗಳ ಒಂದು ಎಕ್ಸಾಂಪಲ್ ನಾನು ತೋರಿಸ್ತೀನಿ ಇಲ್ಲಿ. ಸೊ ಇಟ್ ಈಸ್ ಲುಕ್ ಹಿಯರ್, ರಿಮೆಂಬರ್ ಇಲ್ಲಿ ಫಸ್ಟ್ ಎಲ್ಲಕ್ಕಿಂತ ಫಸ್ಟ್ ಅಟಾಮಿಕ್ ಮಾಸಸ್ ಆಫ್ So here atomic masses of most of the elements are in fractions. ಯಾವ ತರ ಸಲುವಾಗಿ ಹೇಳಿದ್ದೀನಿ ಇಲ್ಲಿ, ಎಲಿಮೆಂಟ್ಸ್ ಆರ್ ಇನ್ ಫ್ರಾಕ್ಷನ್ಸ್. ಇದೆ ಯಾವ್ದು ಸಲುವಾಗಿ ಹೇಳಿದ್ದೆ, ದಿಸ್ ಇಸ್ ಬಿಕಾಸ್ ಆಫ್ ದ presence of isotopes, different isotope ಅನ್ಬೋದು. This is because of the presence of isotopes. Fractions ಅಲ್ಲಿ ಬರ್ತಾವೆ. So it is, remember, a while that is calculating
or that is in the calculation of average atomic mass ಏನನ್ನ ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ದನ ಆ ಐಸೋಟೋಪದ ಅಟಾಮಿಕ್ ಮಾಸ್ ಎಷ್ಟು ಐಸೋಟೋಪದ ಅಷ್ಟು ಅಟಾಮಿಕ್ ಮಾಸ್ ಆಮೇಲೆ ಅವ್ರ ರಿಲೇಟಿವ್ ಅಬಂಡೆನ್ಸ್ ಅನ್ನು ಇವಿಷ್ಟು ಕೂಡಿಸಿದ್ರಪ್ಪ ಅಂತಂದ್ರೆ ನಮಗೆ ಎವರೇಜ್ ಅಟಾಮಿಕ್ ಮಾಸ್ ಸಿಗ್ತದೆ. ಸೊ ದಟ್ ಈಸ್ ಹಿಯರ್ ದಟ್ ಈಸ್ ದ ಎವರೇಜ್ ಅಟಾಮಿಕ್ ಮಾಸಸ್ ಆಫ್ ದ ಎವರೇಜ್ ಅಟಾಮಿಕ್ masses of isotopes in the calculation of average atomic mass. One minute. In the calculation of average atomic mass, masses of isotopes. Remember, masses of isotopes, ಅವುಗಳ ಮಾಸಸ್ ಆಫ್ ಐಸೋಟೋಪ್ಸ್ಗಳು ಬೇಕು. ಡಿಫರೆಂಟ್ ಐಸೋಟೋಪ್ ಅಂತ ನಡೀತದೆ. ಮಾಸಸ್ ಆಫ್ ಡಿಫರೆಂಟ್ ಐಸೋಟೋಪ್ಸ್ and their relative abundance ಅವುಗಳ ರಿಲೇಟಿವ್ abundance are to be considered. ನೋಡ್ಕೊಳ್ಳಿ ಏನು ಹೇಳಿದೆ ಇಲ್ಲಿ. ಸೊ ಇಟ್ ಈಸ್ ಅಟಾಮಿಕ್ ಮಾಸಸ್ ಆಫ್ ಮೋಸ್ಟ್ ಆಫ್ ದ ಎಲಿಮೆಂಟ್ಸ್ ಆರ್ ಇನ್ ಫ್ರಾಕ್ಷನ್ದಲ್ಲಿ ಇರ್ತದೆ. ಯಾಕೆ ಇರ್ತದೆ? ದಿಸ್ ಇಸ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಐಸೋಟೋಪ್ಸ್ಗಳು ಇರೋದ್ರಿಂದ. ಇನ್ ದ ಕ್ಯಾಲ್ಕುಲೇಷನ್ ಆಫ್ ಎವರೇಜ್ ಅಟಾಮಿಕ್ ಮಾಸ್ masses of different isotopes and their relative abundances are considered. ಡಿಫರೆಂಟ್ ಐಸೋಟೋಪ್ ಎಷ್ಟು ಐಸೋಟೋಪ್ ಅದಾವೆ ಅವುಗಳ ಮಾಸ್ಗಳು ಮತ್ತು ರಿಲೇಟಿವ್ ಅಬಂಡೆನ್ಸ್ ಸಿಗ್ತಕ್ಕಂಥ ಪರ್ಸೆಂಟೇಜ್. ಒಂದು ಎಕ್ಸಾಂಪಲ್ ತೋರಿಸ್ತೀನಿ, ನಿಮಗೆ ಕ್ಲಿಯರ್ ಆಗ್ತದೆ. ಇಲ್ಲಿ ಬರೀತೀನಿ ಎಕ್ಸಾಂಪಲ್. ಐಸೋಟೋಪ್ ರಿಲೇಟಿವ್ ಅಬಂಡೆನ್ಸ್ ಪರ್ಸೆಂಟೇಜ್ ಒಳಗೆ ಇಟ್ ಈಸ್ ಇನ್ ಪರ್ಸೆಂಟೇಜ್, ರಿಲೇಟಿವ್ ಅಬಂಡೆನ್ಸ್ ಪರ್ಸೆಂಟೇಜ್ ಒಳಗೆ ಇದು, ಆ್ಯಂಡ್ ದೆನ್ ಇಟ್ ಈಸ್ ಅಟಾಮಿಕ್ ಮಾಸ್. ಇಲ್ಲಿ ಅಟಾಮಿಕ್ ಮಾಸ್ ನೋಡಿ. ಒಂದೇದು ಕಾರ್ಬನ್ 12 ಐಸೋಟೋಪ್, ಕಾರ್ಬನ್ 13 ಐಸೋಟೋಪ್, ಕಾರ್ಬನ್ 14 ಐಸೋಟೋಪ್, 3. ಆಮೇಲೆ ಇಲ್ಲಿ ಕಾರ್ಬನ್ 12 ಐಸೋಟೋಪ್ ಏನದಲ್ಲ, ಇಟ್ ಈಸ್ ಫೌಂಡ್ ದಟ್ ಈಸ್ ಮೋಸ್ಟ್ ಅಬಂಡೆಂಟ್. ಸೊ ಇಟ್ ಈಸ್ ಇದು 98.892% ಇರುತ್ತೆ ಅಟ್ಮಾಸ್ಫಿಯರ್, 98.892. ಸೊ ಇದು ಅಟಾಮಿಕ್ ಮಾಸ್ ಎಕ್ಸಾಕ್ಟ್ಲಿ 12. ಆಮೇಲೆ ಇನ್ನೊಂದು ಏನದಲ್ಲ, ಸೊ ಇಟ್ ಈಸ್ ಸೆಕೆಂಡ್ ಒನ್ 1.108, ಇಟ್ ಈಸ್ 13.0 ಇದು 1.108. ಆಮೇಲೆ ಮೂರನೇದು 2 into 10⁻⁻, ನೆನ್ಪಿಟ್ಟಿರಲಿ. ಸೊ ಇಟ್ ಈಸ್ ಇದ್ರೊಳಗೆ 2 into 10⁻10 ಇರ್ತದೆ, ಇಟ್ ಈಸ್ 14.0. ಇಲ್ಲಿ ಫ್ರಾಕ್ಷನ್ ಇರುತ್ತೆ, ಇಲ್ಲಿ 14.00231 ಅದ. ನಾ ಬಿಟ್ಟಿನ ಅಷ್ಟು ವ್ಯಾಲ್ಯೂ ನೋಡಿ. ಇದು ರಿಲೇಟಿವ್ ಅಬಂಡೆನ್ಸ್, ಇದು ಅಟಾಮಿಕ್ ಮಾಸ್, ಇದು ಏನದಲ್ಲ ಪರ್ಸೆಂಟೇಜ್ ಒಳಗೆ ಕೊಟ್ಟಿರೋ 100. ಈ ಎರಡನ್ನೂ ಕೂಡಿಸಿದಾಗ ಇದು ಪ್ಲಸ್ ಇದ್ರ ಜೊತೆಗೆ ಆ್ಯಡ್ ಮಾಡಬೇಕು, ಅವಾಗ ನಿಮ್ಗೆ ಏನಂತಲ್ಲ, ಸೊ ಇಟ್ ಈಸ್ ಅಟಾಮಿಕ್ ಮಾಸ್, ಎವರೇಜ್ ಅಟಾಮಿಕ್ ಮಾಸ್ ಸಿಗ್ತದೆ. ಸೊ ಸ್ಟೂಡೆಂಟ್ಸ್ ನೋಡಿ, ಕಾರ್ಬನ್ 12 ಐಸೋಟೋಪ್ ಅದ, ರಿಲೇಟಿವ್ ಅಬಂಡೆನ್ಸ್ ಅದ, ಅಟಾಮಿಕ್ ಮಾಸ್. ಹಾಗಾಗಿ ಯಾವ ರೀತಿ ಕಂಡುಹಿಡಿತೀವಿ ನಾವು? ಸೊ ಇಟ್ ಈಸ್ ಐ ಶೋ ಎರಡು ಮೆಥಡನ್ನು ತೋರಿಸ್ತೀನಿ ನಿಮಗೆ, ಎರಡು ಮೆಥಡನ್ನು ತೋರಿಸ್ತೀನಿ. ಆಮೇಲೆ ನೆನ್ಪಿಡಿ 2 into 10⁻10 ಅಂತ ನೆಗ್ಲಿಜಿಬಲ್, 0.00000002 ಬರ್ತದೆ. ಅದಕ್ಕೇನದಲ್ಲ, ಇದನ್ನು ನೀವು ಕನ್ಸಿಡರ್ ಮಾಡಿದ್ರು ಬರ್ತದೆ. ಸೊ ಇಟ್ ಈಸ್ ಐ ವಿಲ್ ರೈಟ್ ಹಿಯರ್ ಎವರೇಜ್ ಅಟಾಮಿಕ್ ಮಾಸ್ ಈಸ್ ಈಕ್ವಲ್ ಟು average atomic mass of carbon is equal to. Right? ಇದನ್ನು ಪರ್ಸೆಂಟೇಜ್ ಒಳಗೆ ಕಂಡು ಹಿಡಿಯೋಕೆ ಬರ್ತದೆ. ಐ ವಿಲ್ ರೈಟ್ ಹಿಯರ್ ನೋಡಿ, 12 into 98.892 plus 13 into
1.108 plus 2 into 14 into ಇಲ್ಲಿ ಕೆಳಗೆ ಬರೀತೀನಿ plus 14 into 2 into 10 raised to minus 10. Look here. ಇವನು ನೀವೇನಲ್ಲ ಸೊ ಇಟ್ ಈಸ್ ಡೈರೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ಇವುಗಳಲ್ಲಿ ಏನು ಮಾಡಬೇಕು ಸೊ ಇಟ್ ಈಸ್ ಡಿವೈಡೆಡ್ ಬೈ 100 ಮಾಡಬೇಕು ಪರ್ಸೆಂಟೇಜ್ ಒಳಗೆ ಇದು ಪರ್ಸೆಂಟೇಜ್ ಒಳಗೆ ಐ ವಿಲ್ ರೈಟ್ ಹಿಯರ್ ಇಲ್ಲಿ ತೋರಿಸ್ತೀನಿ ಇಂಟು 14 into 2 into 10 raised to minus 14 divided by ಇಷ್ಟು. ಸೊ ಇದನ್ನೇನದಲ್ಲ ನೀವು ಕ್ಯಾಲ್ಕುಲೇಷನ್ ಮಾಡಿದಾಗ ಸೊ ಇಟ್ ಈಸ್ ಇದನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ ಸೊ ಇಟ್ ಈಸ್ ಹಿಯರ್ ಯು ವಿಲ್ ಗೆಟ್ ನೋಡ್ಕೊಡ್ಲಿ ಇದನ್ನಿಷ್ಟು ಕ್ಯಾಲ್ಕುಲೇಷನ್ ಮಾಡಿದಾಗ ಯು ವಿಲ್ ಗೆಟ್ ಹಿಯರ್ ಸೊ ಸಾರಿ 100 ದಟ್ ಈಸ್ ಏನು ವ್ಯಾಲ್ಯೂ ಬರ್ತದೆ ಇಲ್ಲಿ ಸೊ ಇಟ್ ಬಿಕಮ್ಸ್ ದಟ್ ಈಸ್ 12.01 it is called as 12.01 ಇದನ್ನು ಕ್ಯಾಲ್ಕುಲೇಷನ್ ಮಾಡಿ ನೋಡಿ ಅಥವಾ or ನಿಮ್ಮ ಪರ್ಸೆಂಟೇಜ್ ಬೇಕಾಗಿಲ್ಲ ಪರ್ಸೆಂಟೇಜ್ 100 ಬೇಡ ತೆಗಿಬಹುದು ಸೊ ಇಟ್ ಈಸ್ ಏನು ಮಾಡ್ಬೋದು ಇಲ್ಲಿ ಪರ್ಸೆಂಟೇಜ್ ಬೇಕಾಗಿಲ್ಲಪ್ಪ ಅಂತಂದ್ರೆ ಸೊ ಇಟ್ ಈಸ್ ಯು ಕ್ಯಾನ್ ಗೋ ಫಾರ್ ಡೈರೆಕ್ಟ್ ದಟ್ ಈಸ್ ಆರ್ ನೋಡ್ಕೊಳ್ಳಿ ಆರ್ ಸೊ ಏನು ಮಾಡ್ತೀರಿ ಇಲ್ಲಿ ಸೊ 12 into 0.98892 ಇದು ಪರ್ಸೆಂಟೇಜ್ ತೆಗೆದುಬಿಟ್ಟು ನಾ ಇಲ್ಲಿ ಸೊ ಇಟ್ ಈಸ್ ಹಿಯರ್ ಇಟ್ ಬಿಕಮ್ಸ್ ದಟ್ ಈಸ್ 0.98892 ಆ್ಯಂಡ್ ದೆನ್ ಸೆಕೆಂಡ್ ಒನ್ ಏನಾಗ್ತದೆ ಪ್ಲಸ್ ಸೊ ಇಟ್ ಈಸ್ 13 into 0.01108 ಐತೆ 108 ಪ್ಲಸ್ I will write here plus that is 14 into so 2 into 10 raised to minus 10 ಅದು 2 into 10 raised to minus 10 ಅಂದ್ರೆ ಎಷ್ಟಾಗ್ತದೆ ಇದು 2 into 10 raised to minus 12 100 ತೆಗೆದುಬಿಡ್ತೀನಿ 12 so it is equal to again it is 12.01 ನೀವು ಯಾವ್ದು ಬೇಕಾದ್ರೂ ಮಾಡ್ಬೋದು ಪರ್ಸೆಂಟೇಜ್ ಒಳಗೆ ತೊಗೊಂಡ್ರಪ್ಪ ಅಂತಂದ್ರೆ ಇಲ್ಲಿ ಡಿವೈಡೆಡ್ ಬೈ 100 ಮಾಡಬೇಕು ಇಲ್ಲಪ್ಪ ಅಂತಂದ್ರೆ ಪರ್ಸೆಂಟೇಜ್ ಏನಿಲ್ಲ ಇಲ್ಲೇ ಡಿವೈಡ್ ಮಾಡಿದ್ರಪ್ಪ ಅಂತಂದ್ರೆ ಯು ವಿಲ್ ಗೆಟ್ 98 and 14 into 10 raised to 2 into 10 raised to minus 12 2 into 10 raised to minus 12 or 2 into 10 raised to minus 10 is negligible very small ಇದು ಏನದಲ್ಲ ಸೊ ಇಟ್ ಈಸ್ ಎವರೇಜ್ ಅಟಾಮಿಕ್ ಮಾಸ್ ಅನ್ನು ಕಂಡುಹಿಡಿತಕ್ಕಂಥ ಮೆಥಡ್ ಲುಕ್ ಹಿಯರ್ ಒನ್ಸ್ ದಟ್ ಈಸ್ carbon to relative abundance atomic mass so atomic mass of isotope 12 13 14 and its relative abundance divided by 100 12.01 ಆಗ್ತದೆ ಸೊ ಇಟ್ ಈಸ್ ಇದು ತೆಗೆದ್ರೆ 12.01 ಆಗ್ತದೆ ನೀವು ಯಾವ್ದು ಬೇಕಾದ ಮೆಥಡ್ ಅನ್ನು ಅಪ್ಲೈ ಮಾಡಬಹುದು ಐ ಥಿಂಕ್ ಇಟ್ ಇಸ್ ಕ್ಲಿಯರ್ ಇಂಥದ್ದು ಇನ್ನೊಂದು ಎಕ್ಸಾಂಪಲ್ ಮಾಡಿ I will do another example here ಕ್ಲೋರಿನ್ ಎಕ್ಸಾಂಪಲ್ ಏನದಲ್ಲ ಬೇಕಾದ್ರೆ ನಾನು ಇಲ್ಲಿ ಬರೆದಿರ್ತೀನಿ ನೀವು ಯಾರಾದರೂ ಟ್ರೈ ಮಾಡ್ತಿದ್ರೆ ಮಾಡಿ ಒಂದು ನಿಮಿಷ ಟೈಮ್ ಕೊಡ್ತೀನಿ ಬೇಕಾದ್ರೆ ಇಲ್ಲಿ ನೆನ್ಪಿಟ್ಕೊಳ್ಳಿ ಅಟಾಮಿಕ್ ಮಾಸ್ ಆಫ್ ಮೋಸ್ಟ್ ಆಫ್ ದ ಎಲಿಮೆಂಟ್ಸ್ ಆರ್ ಇನ್ ಫ್ರಾಕ್ಷನ್ ಇಟ್ ಈಸ್ ಮೇನ್ಲಿ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ದೀಸ್ ಐಸೋಟೋಪ್ ಇವು ಐಸೋಟೋಪ್ನಿಂದ ಆಗ್ತದೆ ಆ್ಯಂಡ್ ಇನ್ ಕ್ಯಾಲ್ಕುಲೇಷನ್ ಆಫ್ ಅಟಾಮಿಕ್ ಮಾಸ್ ದ ಮಾಸಸ್ ಆಫ್ ಡಿಫರೆಂಟ್ ಐಸೋಟೋಪ್ atomic mass of different isotope and relative abundances are considered. Then you will get average atomic mass. ಇದಕ್ಕೆ ನಾವು average atomic mass ಅಂತೀವಿ. ಇಲ್ಲಿ ಬರುತ್ತೆ average atomic mass of carbon is equal to ಇಷ್ಟು ಬರುತ್ತೆ. ಇದು ಒಂದು ಮೆಥಡ್ ಏನದಲ್ಲ ಇದು ಎರಡು ಮೆಥಡ್. ನೀವು ಯಾವ ಬೇಕಾದ ಮೆಥಡ್ ಅನ್ನು ಅಪ್ಲೈ ಮಾಡಿ. Then I will give that as another example. Example 2. Isotope
percentage, then atomic mass. Atomic mass. So ನೆನಪಿಡ್ರಿ. So chlorine 35, chlorine 37. It is 75.53 percentage. A direct percentage and then that is 24.47 percentage. Atomic mass 35 and 37. ನೋಡ್ರಿ ಈಗ ಯಾವ್ದು ಬೇಕಾದ ಮೆಥಡ್ ಅನ್ನು ಅಪ್ಲೈ ಮಾಡಿ. ಯು ಮೇ ಅಪ್ಲೈ ಎನಿ ಒನ್ ಮೆಥಡ್. ಕ್ಲಿಯರ್? ಸೊ ಏನೇನು ಮಾಡ್ಬೇಕಂತ ಹೇಳಿದ್ದನ್ನ ಅಟಾಮಿಕ್ ಮಾಸ್ ಆಫ್ ಡಿಫರೆಂಟ್ ಐಸೋಟೋಪ್ and their relative abundance. Okay. So it is everything. Chlorine is equal. So I will write 35 into 75.53 plus 37 into 24.47. I think ಇದಕ್ಕೆ ಏನು ಮಾಡಬೇಕು ಇಲ್ಲಿ? So it is percentage chlorine divided by 100. Then you will get the value 35.44 something ಬರ್ತದೆ. 35.45. ಇದನ್ನು ಡಿವೈಡ್ ಮಾಡಲಿಕ್ಕೆ ತಗೊಂಡ್ರೆ ಸೊ 0.7553 0.2447. ಸೊ ಇದನ್ನು ಸೊ ದಿಸ್ ಇಸ್ ಅಬೌಟ್ ಅಟಾಮಿಕ್ ಮಾಸ್. ಸೊ ರಿಲೇಟಿವ್ ಅಟಾಮಿಕ್ ಮಾಸ್ ಕಂಪೇರ್ ಮಾಡ್ತೀವಿ. ಎವರೇಜ್ ಅಟಾಮಿಕ್ ಮಾಸ್ ಐಸೋಟೋಪ್ಗಳ ಎವರೇಜ್ ಮಾಸ್ ಅನ್ನು ತೆಗಿತೀವಿ ವಿತ್ ರಿಲೇಟಿವ್ ಅಬಂಡೆನ್ಸ್. ಸೊ ಡಿಯರ್ ಸ್ಟೂಡೆಂಟ್ಸ್, ರಿಮೆಂಬರ್ ಒನ್ ಥಿಂಗ್, ದಟ್ ಈಸ್ the one mole of any that is substance mole dagiದ್ದು ಯೂಸ್ ಮಾಡಿದ್ರಪ್ಪ ಅಂತಂದ್ರೆ ಸೊ ಇಟ್ ಈಸ್ ಮೋಲ್ ಯೂಸ್ ಮಾಡಿದ್ರಪ್ಪ ಅಂತಂದ್ರೆ 6.022 into 10⁻23 ಅವಗಾಡ್ರೋಸ್ ನಂಬರ್ ಯೂಸ್ ಮಾಡಬೇಕಾಗ್ತದೆ. ಆಟಮ್ಸ್ ಯೂಸ್ ಮಾಡಿದ್ರಪ್ಪ ಅಂತಂದ್ರೆ ಅಷ್ಟು ಆಟಮ್ಸ್ ಇರ್ತಾವೆ, ಪಾರ್ಟಿಕಲ್ಸ್ ಇರ್ತಾವೆ, ನೆನಪಿಡಿ. ಆ್ಯಂಡ್ ಇಫ್ ದ ಅಟಾಮಿಕ್ ಮಾಸ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಗ್ರಾಮ್, ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಗ್ರಾಮ್ ಅಟಾಮಿಕ್ ಮಾಸ್. ಗ್ರಾಮ್ ಅಟಾಮಿಕ್ ಮಾಸ್. ಆಮೇಲೆ ಒಂದು ನೆನಪಿಡಿ, ಸೊ ಇಟ್ ಈಸ್ ನೋಟ್ ಒಳಗೆ ಮಾಸ್ ಆಫ್ one atom ಯಾವುದು ಬೇಕಾದ್ರೆ mass of that is one atom is equal to gram atomic mass. ನೀವು ಯಾವ್ದು ಎಲಿಮೆಂಟ್ ತಗೊಂಡಿರ್ತೀರಲ್ಲ, gram atomic mass of element divided by 6.022 into 10⁻23. So remember 6.022 into 10⁻23 is called as Avogadro's number. ಇದು ನೆನಪು. ಆಮೇಲೆ ಇನ್ನೊಂದು ನೋಟ್, ನೆಕ್ಸ್ಟ್ ಚಾಪ್ಟರ್ ಒಳಗೆ ಹೇಳ್ತೀವಿ ಅಟಾಮಿಕ್ ಸ್ಟ್ರಕ್ಚರ್ ಒಳಗೆ. ಸೊ ಇಟ್ ಈಸ್ ಸೆಕೆಂಡ್ ಒನ್, atomic mass is equal to, remember atomic mass is equal to equivalent mass into valency. then equivalent mass ಅಂತಂದ್ರೆ ಇದು ನೆಕ್ಸ್ಟ್ ಇದರೊಳಗೆ ಚಾಪ್ಟರ್ ಒಳಗೆ ಬರ್ತದೆ. ಸೊ ಇಟ್ ಈಸ್ ಇಲ್ಲಿ ಬರೀಬಹುದು ಇಲ್ಲಿ. ಸೊ ಇಟ್ ಈಸ್ equivalent mass is equal to mass is equal to atomic mass upon valence. ಮತ್ತೆ ನೆನಪಿಡಿ, ಈಕ್ವಲೆಂಟ್ ಮಾಸ್ ಅನ್ನೋದ್ರಲ್ಲಿ ನೆಕ್ಸ್ಟ್ ಚಾಪ್ಟರ್ ಒಳಗೆ ಬರ್ತದೆ, ಅಲ್ಲಿ ಇದ್ರ ಡಿಟೇಲ್ ಹೇಳ್ತೀವಿ ನಾವಿಲ್ಲಿ. ಈಕ್ವಲೆಂಟ್ ಮಾಸ್ ಯಾಕಂದರೆ ಆ್ಯಸಿಡ್ಗೆ ಆಗಲಿ, ಮೋನೋಬೇಸಿಕ್ ಆ್ಯಸಿಡ್, ಡಯಾಬೇಸಿಕ್ ಆ್ಯಸಿಡ್, ಟ್ರೈಬೇಸಿಕ್ ಆ್ಯಸಿಡ್, ಬೇಸಸ್ಸಿಗೆ ಮತ್ತು ಆಕ್ಸಿಡೇಷನ್ ಸ್ಟೇಟ್, ಆಕ್ಸಿಡೈಸಿಂಗ್ ಏಜೆಂಟ್ಗಳಿಗೆ ಬೇರೆ ಬೇರೆ. ಅದ್ರ ಸಲುವಾಗಿ ಏನದಲ್ಲ ಇದ್ರ ಬಗ್ಗೆ ಭಾಳ ಇದು ಮಾಡಬೇಡಿ, ಜಸ್ಟ್ ನೋಡ್ಕೊಡ್ರಿ, ಗೊತ್ತಿರ್ಬೇಕಷ್ಟೇ. ಇದು ಏನದಲ್ಲ, ಸೊ ಇಟ್ ಈಸ್ ಅಟಾಮಿಕ್ ಮಾಸ್. ಐ ಥಿಂಕ್ ದಟ್ ಈಸ್ ವೆರಿ ಕ್ಲಿಯರ್.
And now in our next period, we will start that is the next unit. So thank you.